ಹೆಲೋ ಎವ್ರಿವಾನ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಯೋಚನೆ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಇಮೇಜಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು ಅದೇ ರೀತಿ ಅವರನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡಿಕೊಡಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ಪರ್ಸನ್ ನಿಮ್ಮ ಹೃದಯಕ್ಕೆ ತುಂಬ ಹತ್ತಿರ ಇರುವವರು ಆಗಿರಬಹುದು. ನಿಮ್ಮ ಲೈಫ್ನಲ್ಲಿ ತುಂಬ ಇಂಪಾರ್ಟೆಂಟ್ ವ್ಯಕ್ತಿ ಆಗಿರಬಹುದು, ಅಥವಾ ಈಗ ನಿಮ್ಮ ಮನಸ್ಸಿಗೆ ಹೆಚ್ಚೆಚ್ಚು ನೆನಪಾಗ್ತಾ ಇರುವಂತಹ ವ್ಯಕ್ತಿ ಆಗಿರಬಹುದು. ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ನಿಮ್ಮ ಬಗ್ಗೆ ಈ ಪರ್ಸನ್ನ ಮನಸ್ಸಿನಲ್ಲಿ ತುಂಬ ಪಾಸಿಟಿವ್ ಆಗಿರುವಂತಹ ಎನರ್ಜಿ ಕಾಣಿಸ್ತಾ ಇದೆ. ಯಾರಿಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಅವರ ಜೊತೆ ನಿಮ್ಮ ಒಂದು ಡೀಪ್ ಆಗಿರುವ ಕನೆಕ್ಷನ್ ಅನ್ನೋದು ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ನಡುವೆ ಇರುವ ಈ ಕನೆಕ್ಷನ್ ನಾರ್ಮಲ್ ಕನೆಕ್ಷನ್ ರೀತಿ ಕಾಣಿಸ್ತಾ ಇಲ್ಲ. ನಿಮ್ಮಿಬ್ಬರ ನಡುವೆ ಎಮೋಷ್ನಲ್ ಬಾಂಡಿಂಗ್ ಅನ್ನೋದು ಇದೆ. ನಿಮ್ಮಿಬ್ಬರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇದೆ. ನಿಮ್ಮಿಬ್ಬರ ನಡುವೆ ಮ್ಯೂಚುವಲ್ ರೆಸ್ಪೆಕ್ಟ್ ಅನ್ನೋದು ತುಂಬ ಜಾಸ್ತಿ ಇದೆ. ನೀವು ಇಬ್ಬರೂ ಕೂಡ ಒಬ್ಬರ ಬಗ್ಗೆ ಒಬ್ಬರು ತುಂಬ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ, ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋ ರೀತಿ ಕಾಣಿಸ್ತಾ ಇದೆ. ಈ ವ್ಯಕ್ತಿಯ ಜೊತೆ ನೀವು ತುಂಬ ಟೈಮನ್ನು ಸ್ಪೆಂಡ್ ಮಾಡಿರುವ ಸಾಧ್ಯತೆ ಇದೆ. ಲಾಂಗ್ ಟೈಮ್ ರಿಲೇಷನ್ಶಿಪ್ ಆಗಿರಬಹುದು. ನೀವು ಇಬ್ಬರು ಕೂಡ ಒಟ್ಟಿಗೆ ಕೂತು ತುಂಬ ಟೈಮ್ ಕಳೆದಿರಬಹುದು, ಒಟ್ಟಿಗೆ ಕೂತು ಮಾತಾಡಿರಬಹುದು, ಒಟ್ಟಿಗೆ ಎಲ್ಲ ವಿಷಯಗಳನ್ನು ಶೇರ್ ಮಾಡ್ಕೊಂಡಿರಬಹುದು, ಸೀರಿಯಸ್ ಮಾತುಗಳನ್ನು ಆಡ್ಕೊಂಡಿರಬಹುದು. ನಿಮ್ಮಿಬ್ಬರ ರಿಲೇಷನ್ಶಿಪ್ ಶುರುವಾದಾಗಿನಿಂದ ನಿಮ್ಮ ಎಲ್ಲ ವಿಷಯಗಳು ಈ ಪರ್ಸನ್ಗೆ ಗೊತ್ತಿದೆ. ಅದೇ ರೀತಿ ಈ ಪರ್ಸನ್ ಬಗ್ಗೆ ನಿಮಗೆ ಎಲ್ಲ ವಿಷಯಗಳು ಗೊತ್ತಿರಬಹುದು. ನಿಮಗೆ ಯಾವ್ಯಾವ ಹವ್ಯಾಸಗಳಿದೆ ಅದೆಲ್ಲವೂ ಇವ್ರಿಗೆ ಚೆನ್ನಾಗಿ ಗೊತ್ತಿರಬಹುದು. ಅದೇ ರೀತಿ ನಿಮಗೂ ಕೂಡ ಇವರ ಹಾಬಿ ಬಗ್ಗೆ ಗೊತ್ತಿರಬಹುದು. ನಿಮ್ಮ ಪರ್ಸ್ನಲ್ ವಿಷಯಗಳು, ಅದು ಫ್ಯಾಮಿಲಿ ಇರಬಹುದು, ಲೈಫ್ ಸ್ಟ್ರಗಲ್ ಇರಬಹುದು, ಪಾಸ್ಟ್ನಲ್ಲಿ ಏನಾದರೂ ಪೇಯ್ನ್ ಇದ್ದರೆ ಅದೆಲ್ಲವೂ ಈ ಪರ್ಸನ್ಗೆ ಗೊತ್ತಿರುವ ರೀತಿ ನಿಮಗೂ ಕೂಡ ಇವರ ಎಲ್ಲ ವಿಷಯಗಳು ಗೊತ್ತಿರುವ ರೀತಿ ಅನ್ನಿಸ್ತಾ ಇದೆ. ಎಲ್ಲವೂ ಕೂಡ ಒಬ್ಬರ ಬಗ್ಗೆ ಒಬ್ಬರಿಗೆ ಚೆನ್ನಾಗಿ ಗೊತ್ತಿದೆ. ಅಷ್ಟು ಲೆವೆಲ್ಗೆ ನಿಮ್ಮಿಬ್ಬರ ಕನೆಕ್ಷನ್ ಅನ್ನೋದು ಡೀಪ್ ಆಗಿದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಈ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್ ಥಾಟ್ಸ್ ಅನ್ನೋದು ಇದೆ. ನೀವು ಅವರ ಲೈಫ್ನಲ್ಲಿ ಇರೋದ್ರಿಂದ ಅವರಿಗೆ ತುಂಬ ಖುಷಿ ಅನ್ನೋದು ಸಿಗ್ತಾ ಇದೆ, ತುಂಬ ಹ್ಯಾಪಿನೆಸ್ ಅನ್ನೋದು ಸಿಗ್ತಾ ಇದೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರೆಸೆನ್ಸಿಂದಲೇ ಅವರಿಗೆ ಹ್ಯಾಪಿನೆಸ್ ಅನ್ನೋದು ಫೀಲ್ ಆಗ್ತಾ ಇದೆ ಅನ್ನೋ ರೀತಿ ಯೋಚನೆ ಮಾಡ್ತಾರೆ. ಅಂದರೆ ಅವರು ಸ್ಯಾಡ್ ಆಗಿದ್ದಾಗ, ದುಃಖದಲ್ಲಿದ್ದಾಗ, ಡಿಸಪಾಯಿಂಟ್ ಆಗಿದ್ದಾಗ, ಲೈಫ್ನಲ್ಲಿ ನೆಗೆಟಿವ್ ಫೇಸ್ನಲ್ಲಿ ಇದ್ದಾಗ, ಅಥವಾ ಏನಾದರೂ ನೆಗೆಟಿವ್ ಯೋಚನೆಗಳು ಇವರ ಮನಸ್ಸಿನಲ್ಲಿ ಬರ್ತಾ ಇದ್ದಾಗ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ. ನಿಮ್ಮ ಮಾತುಗಳು, ನಿಮ್ಮ ಸಜೆಷನ್, ನಿಮ್ಮ ಸಲಹೆ, ನೀವು ಹೇಳಿದ ಒಂದೊಂದು ಲೈನ್ ಕೂಡ ಇವರ ಮನಸ್ಸಿಗೆ ಬರುತ್ತೆ. ಇಲ್ಲಿ ಒಂದು ವಿಷಯ ಏನು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಂದರೆ ಈ ವ್ಯಕ್ತಿ ಯಾವಾಗ ಲೈಫ್ನಲ್ಲಿ ತುಂಬ ಡಿಸ್ಟರ್ಬ್ ಆಗಿರ್ತಾರೋ, ಪ್ರಾಬ್ಲಮ್ಗಳಲ್ಲಿ ಸಿಕ್ಕಾಕೊಂಡಿರ್ತಾರೋ, ಅಥವಾ ತುಂಬ ಚಿಂತೆ ಮಾಡ್ತಾ ಇರ್ತಾರೋ, ಯಾವುದೋ ಒಂದು ಕ್ರಿಟಿಕಲ್ ಸಿಚುವೇಷನ್ನಲ್ಲಿ ಇರ್ತಾರೋ ಆ ಟೈಮ್ನಲ್ಲಿ, ಆ ಸಮಯದಲ್ಲಿ ಅವರು ನಿಮ್ಮ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಇರಬಹುದು, ಇಲ್ಲದೇ ಇರಬಹುದು, ಅಥವಾ ಮಾತು ಕಡಿಮೆ ಇರಬಹುದು, ಸೈಲೆಂಟ್ ಆಗಿರಬಹುದು, ದೂರ ಇರಬಹುದು, ಏನೇ ಆಗಿದ್ರೂ ಕೂಡ ಬಟ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ ಅವರು. ನೀವು ಯಾವುದೇ ಸಜೆಷನ್ ಕೊಟ್ಟಿದ್ರೆ ಅದನ್ನು ಥಿಂಕ್ ಮಾಡ್ತಾರೆ. ಅಂದರೆ ನೀವು ದೂರ ಇದ್ದಾಗಲೂ ಕೂಡ ಈ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ಅಂದರೆ ಕ್ಲಿಯರಾಗಿ ಹೇಳಬೇಕು ಅಂದರೆ ಈ ವ್ಯಕ್ತಿಗೆ ಏನಾದರೂ ಲೈಫ್ನಲ್ಲಿ ದಾರಿ ಕಾಣಿಸ್ದೇ ಇದ್ದಾಗ, ಅಂದರೆ ಯಾವುದಾದ್ರೂ ಪ್ರಾಬ್ಲಮ್ ಬಂದು ಏನು ಮಾಡಬೇಕು ಅಂತ ಅರ್ಥ ಆಗದೆ ಇದ್ದಾಗ ಮೊದಲು ಇವರಿಗೆ ನಿಮ್ಮ ನೆನಪು ಬರುತ್ತೆ. ಈ ಸಿಚುವೇಷನ್ನಲ್ಲಿ ನೀವು ಇದ್ದಿದ್ರೆ ಏನು ಮಾಡ್ತಿದ್ರಿ, ಇದನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತಿದ್ರಿ, ಈ ರೀತಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂದರೆ ನೀವು ಇವರಿಗೆ ಒಬ್ಬ ಲೈಫ್ ಲೆಸನನ್ನು ಹೇಳ್ಕೊಟ್ಟಿರುವ ಪರ್ಸನ್ ಅಂತ ಇವರು ಥಿಂಕ್ ಮಾಡ್ತಾರೆ. ಅಂದರೆ
ನೀವು ತುಂಬ ಸಲ ಇವರಿಗೆ ಸಜೆಷನನ್ನು ಕೊಟ್ಟಿರಬಹುದು ಲೈಫ್ನ ಬಗ್ಗೆ. ಏನಾದರೂ ಸಣ್ಣ ಪುಟ್ಟ ಸಜೆಷನ್ ಆಗಲಿ, ದೊಡ್ಡದೇ ಆಗಬೇಕು ಅಂತ ಏನೂ ಇಲ್ಲ. ಅದೆಲ್ಲದರ ಬಗ್ಗೆ ಅರಿವು ಈ ಪರ್ಸನ್ಗೆ ಇದೆ ಅಂತ ಅನ್ನಿಸ್ತಾ ಇದೆ. ನಿಮ್ಮಿಂದ ತುಂಬ ಕಲ್ತಿದ್ದಾರೆ, ಲೈಫ್ ಲೆಸನನ್ನು ಕಲ್ತಿದ್ದಾರೆ ಅನ್ನೋ ರೀತಿ ಕೂಡ ಈ ಪರ್ಸನ್ ಥಿಂಕ್ ಮಾಡ್ತಾರೆ. ನೀವು ಇವರಿಗೆ ನೇರವಾಗಿ ಸಲಹೆ ಕೊಟ್ಟಿರ್ಬೋದು ಅಥವಾ ನಿಮ್ಮ ಲೈಫ್ ನೋಡಿ ಈ ಪರ್ಸನ್ ಕಲ್ತಿರಬಹುದು. ಅಂದರೆ ನೀವು ತುಂಬ ಸ್ಟ್ರಾಂಗ್ ಆಗಿ ನಿಂತಿರುವ ರೀತಿ, ನೀವು ಯಾವುದೇ ಪ್ರಾಬ್ಲಮ್ಗಳನ್ನು ಡೀಲ್ ಮಾಡುವ ರೀತಿ, ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡುವಂತಹ ರೀತಿ, ಇದೆಲ್ಲವೂ ಇವರ ಮೇಲೆ ತುಂಬ ಪ್ರಭಾವ ಬೀರಿದೆ ಅಂತ ಅನ್ನಿಸ್ತಾ ಇದೆ. ಇವರು ಅಂದ್ಕೊಳ್ತಾರೆ, ನಾನು ಇವರಿಂದ ತುಂಬ ಕಲ್ತಿದ್ದೀನಿ. ಅಂದರೆ ನಿಮ್ಮಿಂದ ತುಂಬ ವಿಷಯಗಳನ್ನು ಇವರು ಕಲ್ತಿದ್ದಾರೆ ಅಂತ ಇವರು ಅಂದ್ಕೊಳ್ತಾರೆ. ಇವರ ಲೈಫ್ನ ಕ್ರಿಟಿಕಲ್ ಸಿಚುವೇಶನ್ಗಳಲ್ಲಿ ಅದನ್ನು ಫಾಲೋ ಮಾಡ್ತಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ನ ಲೈಫ್ನಲ್ಲಿ ಈ ವ್ಯಕ್ತಿಯ ಹೃದಯದಲ್ಲಿ ನಿಮ್ಮ ಬಗ್ಗೆ ತುಂಬ ರೆಸ್ಪೆಕ್ಟ್ ಅನ್ನೋದು ಕಾಣಿಸ್ತಾ ಇದೆ. ನೀವು ಲಕ್ಕಿ ಪರ್ಸನ್ ಅಂತ ಅಂದ್ಕೊಳ್ತಾರೆ ಈ ಪರ್ಸನ್. ಅಂದರೆ ನೀವು ಇವರ ಲೈಫ್ನಲ್ಲಿ ಇರೋದೇ ಇವರು ಲಕ್ಕಿ ಅಂತ ಅಂದ್ಕೊಳ್ತಾರೆ. ನೀವು ಏಂಜಲ್ ಥರ ಅಂತ ಈ ಪರ್ಸನ್ ಅಂದ್ಕೊಳ್ತಾರೆ. ಅಂದರೆ ಗಾಡ್ ಗಿಫ್ಟೆಡ್ ಅಂತ ಅಂದ್ಕೊಳ್ತಾರೆ ಅನ್ನೋ ರೀತಿ ಕೂಡ ಕೆಲವರ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ದೇವರೇ ಇವರನ್ನು ನನ್ನ ಲೈಫ್ಗೆ ಕಳಿಸಿದ್ದಾನೆ ಅಂತ ಇವರ ಮನಸ್ಸಿನಲ್ಲಿದೆ. ನೀವು ಇವರ ಲೈಫ್ನಲ್ಲಿ ಇರೋದ್ರಿಂದಲೇ ಇವರ ಏನೇ ಪ್ರಾಬ್ಲಮ್ ಬಂದರೂ ಕೂಡ ಅದು ಅರ್ಧಕ್ಕರ್ಧ ಸಾಲ್ವ್ ಆಗುತ್ತೆ. ಆ ರೀತಿಯ ಫೀಲ್ ಈ ಪರ್ಸನ್ಗೆ ಕೆಲವೊಂದು ಬಾರಿ ಆಗುತ್ತೆ ಅನ್ನೋ ರೀತಿ ಕೂಡ ಯೋಚನೆ ಮಾಡ್ತಾರೆ. ಅಂದರೆ ನೀವು ಈ ಪರ್ಸನ್ಗೋಸ್ಕರ ಪ್ರೇಯರ್ ಮಾಡ್ತಾ ಇರ್ಬೋದು ಅಥವಾ ನೀವು ಅಡ್ವೈಸನ್ನು ಮಾಡ್ತಾ ಇರ್ಬೋದು. ನಿಮ್ಮ ಒಳ್ಳೆಯ ಮನಸ್ಸಿನಿಂದ ಈ ಪರ್ಸನ್ಗೆ ಒಳ್ಳೆಯದಾಗಲಿ ಅಂತ ಯಾವಾಗಲೂ ಅಂದ್ಕೊಳ್ಳುವ ವ್ಯಕ್ತಿ ನೀವು ಆಗಿರಬಹುದು. ಇದೆಲ್ಲವೂ ಇವರ ಲೈಫ್ಗೆ ಒಂದು ಎನರ್ಜಿಯನ್ನು, ಒಂದು ಸ್ಟ್ರೆಂತನ್ನು ತುಂಬುತ್ತೆ ಅನ್ನೋ ರೀತಿ ಈ ಪರ್ಸನ್ ಥಿಂಕ್ ಮಾಡ್ತಾರೆ. ನಿಮ್ಮ ರಿಲೇಷನ್ಶಿಪ್ ಅನ್ನೋದು ಯಾವುದೇ ರಿಲೇಷನ್ಶಿಪ್ ಆಗಿರ್ಬೋದು ಇಲ್ಲಿ. ಅಂದರೆ ನೀವು ಫಾದರ್ ಮದರ್ಗೋಸ್ಕರ ನೋಡ್ತಾ ಇರ್ಬೋದು, ಚಿಲ್ಡ್ರನ್ಸ್ಗೋಸ್ಕರ ನೋಡ್ತಾ ಇರ್ಬೋದು, ನಿಮ್ಮ ಪೇರೆಂಟ್ಸ್ಗೋಸ್ಕರ ನೋಡ್ತಾ ಇರ್ಬೋದು, ಲವರ್ಸ್ಗಳಾಗಿರ್ಬೋದು, ಹಸ್ಬೆಂಡ್ ವೈಫ್ ಆಗಿರಬಹುದು ಅಥವಾ ಕಪಲ್ಸ್ಗಳಾಗಿರಬಹುದು, ರಿಲೇಟಿವ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಯಾರೇ ಆಗಿದ್ರೂ ಕೂಡ ಈ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾರೆ ಅಂದರೆ ನೀವು ಇವರ ಒಳ್ಳೆಯದನ್ನೇ ಯೋಚನೆ ಮಾಡ್ತೀರಾ, ಇವರಿಗೋಸ್ಕರ ಪ್ರೇಯರ್ ಮಾಡ್ತೀರಾ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾರೆ. ಎಲ್ಲ ವಿಷಯದಲ್ಲೂ ಇವರ ಬಗ್ಗೆ ಒಳ್ಳೆಯದನ್ನೇ ಥಿಂಕ್ ಮಾಡುವ ವ್ಯಕ್ತಿ. ಹಾಗಾಗಿ ನೀವು ಇವರ ಲೈಫ್ನಲ್ಲಿ ಗಾಡ್ ಗಿಫ್ಟೆಡ್ ಅಂತ ಈ ಪರ್ಸನ್ ಅಂದ್ಕೊಳ್ತಾರೆ. ನೀವು ಇವರ ಲೈಫ್ನಲ್ಲಿ ಇರೋದ್ರಿಂದ ನಿಮ್ಮ ಎನರ್ಜಿ ಅನ್ನೋದು ಹೀಲಿಂಗ್ ಥರ ಇದೆ ಅಂತ ಅಂದ್ಕೊಳ್ತಾರೆ. ನಿಮ್ಮ ಲೈಫ್ನಲ್ಲಿ ಯಾರೇ ಬರಲಿ, ಅದು ಯಾವುದೇ ರಿಲೇಷನ್ಶಿಪ್ ಆಗಲಿ, ಖಾಲಿ ಹಾಗೆ ಹೋಗಲ್ಲ. ನಿಮ್ಮಿಂದ ಏನಾದರೂ ಕಲಿತ್ಕೊಂಡೇ ಹೋಗ್ತಾರೆ. ಅದು ಸಣ್ಣದೇ ಆಗಿರ್ಬೋದು, ದೊಡ್ಡ ವಿಷಯನೇ ಆಗಿರ್ಬೋದು. ಲೈಫ್ ಲೆಸನನ್ನು ನಿಮ್ಮಿಂದ ಕಲಿತ್ಕೊಳ್ತಾರೆ. ನಿಮ್ಮನ್ನು ನೋಡಿ ಕಲಿತ್ಕೋಬಹುದು ಅಥವಾ ನಿಮ್ಮಿಂದ ಕಲಿತ್ಕೋಬಹುದು. ಅಂದರೆ ಯಾವುದೇ ಸಿಚುವೇಶನ್ನಿಂದಲೂ ಯಾವ ರೀತಿ ಹೊರಗಡೆ ಬರೋದು, ಆ ರೀತಿ ನಿಮ್ಮಿಂದ ಕಲಿತ್ಕೊಂಡು ಹೋಗ್ಬೋದು. ಈ ರೀತಿ ಈ ವ್ಯಕ್ತಿಯ ಮನಸ್ಸಿನಲ್ಲಿ ನೀವು ನಿಜವಾಗ್ಲೂ ಪಾಸಿಟಿವ್ ಪ್ಲೇಸಲ್ಲೇ ಇದ್ದೀರಾ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿಯ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾವ ವ್ಯಕ್ತಿಯ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು ಅವರನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ವ್ಯಕ್ತಿ ನಿಮ್ಮ ಬಗ್ಗೆ ಸ್ವಲ್ಪ ಕಂಪ್ಲೇಂಟ್ ಅನ್ನೋದು ಇವರ ಮನಸ್ಸಿನಲ್ಲಿದೆ. ಸ್ವಲ್ಪ ದೂರ ಅನ್ನೋದು ನಿಮ್ಮ ಮನಸ್ಸಿನಲ್ಲಿದೆ. ಆದರೆ ಅದನ್ನು ನೆಗೆಟಿವ್ ಅಂತ ಅರ್ಥ ಮಾಡ್ಕೋಬೇಡಿ. ನಿಮ್ಮ ವಿರುದ್ಧ ಯಾವುದೇ ದ್ವೇಷ ಅನ್ನೋದು ಈ ಪರ್ಸನ್ಗೆ ಇಲ್ಲ. ನಿಮ್ಮ ಬಗ್ಗೆ ಯಾವುದೇ ಕೆಟ್ಟ ಯೋಚನೆ ಅನ್ನೋದು ಇಲ್ಲ. ನಿಮ್ಮನ್ನು ತಪ್ಪಾಗಿ ಜಡ್ಜ್ ಮಾಡುವ ಎನರ್ಜಿ ಕೂಡ ಕಾಣಿಸ್ತಾ ಇಲ್ಲ. ಬಟ್ ಸಣ್ಣ ಪುಟ್ಟ ದೂರುಗಳು ಇವರಿಗೆ ನಿಮ್ಮ ಮೇಲೆ ಇದೆ. ಈ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ. ಇವರು ಅಂದ್ಕೊಳ್ತಾರೆ ನೀವು ಯಾವುದೇ ಮಾತನ್ನು ಅಷ್ಟು ಬೇಗ ಒಪ್ಪಿಕೊಳ್ಳುವಂತಹ ವ್ಯಕ್ತಿ ಅಲ್ಲ. ನೀವು ಕೆಲವೊಂದು ವಿಷಯಗಳಲ್ಲಿ ಹಠ ಮಾಡ್ತೀರಾ. ನಿಮ್ಮ ಮಾತಿಗೆ ನೀವು ನಿಂತುಕೊಳ್ಳುವಂತಹ ವ್ಯಕ್ತಿ. ಹೌದು, ಸ್ವಲ್ಪ ಹಠ ಅನ್ನೋದು ನಿಮ್ಮಲ್ಲಿದೆ. ಅದನ್ನು ಈ ಪರ್ಸನ್ ಕೂಡ ಒಪ್ಕೊಳ್ತಾರೆ. ಆದರೆ ಅದೇ ಹಠ ನಿಮ್ಮ ಕ್ವಾಲಿಟಿ ಕೂಡ ಅನ್ನೋದು ಈ ಪರ್ಸನ್ಗೆ ಚೆನ್ನಾಗಿ ಗೊತ್ತಿದೆ. ಅದೇ ದೂರ ಅನ್ನೋದು ನಿಮ್ಮ ಬಗ್ಗೆ ಯಾವ ದೂರಿದೆ ಅಂತ ಅನ್ನೋದಾದರೆ ಸ್ವಲ್ಪ ಹಠ ಮಾಡ್ತೀರಾ ಯಾವುದೇ ಒಂದು ವಿಷಯದ ಬಗ್ಗೆ. ಎಲ್ಲ ವಿಷಯದ ಬಗ್ಗೆ ಅಂತ ಹೇಳೋದಕ್ಕಾಗೋದಿಲ್ಲ. ಸ್ವಲ್ಪ ವಿಷಯಗಳ ಬಗ್ಗೆ ನೀವು ಬೇಗ ಹಠ ಮಾಡ್ತೀರಾ ಅನ್ನೋ ಥರ ಈ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ.
ಬಟ್ ಈ ವ್ಯಕ್ತಿಗೆ ಒಂದು ವಿಷಯ ಕ್ಲಿಯರ್ ಆಗಿ ಗೊತ್ತಿದೆ. ನೀವು ಯಾರೊಂದಿಗಾದರೂ ಹೃದಯದಿಂದ ಕನೆಕ್ಟ್ ಆದರೆ, ಆ ರಿಲೇಷನ್ಶಿಪ್ ನಿಮಗೆ ಜೆನ್ಯೂನ್ ಆಗಿದ್ದರೆ, ನೀವು ಆ ವ್ಯಕ್ತಿಗೋಸ್ಕರ ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಆಗ್ತೀರಾ. ನೀವು ಆ ರಿಲೇಷನ್ಶಿಪ್ಗೋಸ್ಕರ ತುಂಬ ವಿಷಯಗಳನ್ನು ಸಹಿಸ್ಕೊಳ್ತೀರಾ. ಯಾಕೆ ಅಂದರೆ ನೀವು ಆ ವ್ಯಕ್ತಿಯ ಮನಸ್ಸಿನ ಜೊತೆ ಕನೆಕ್ಟ್ ಆಗಿರ್ತೀರ. ಹಾಗಾಗಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವು ಫೇಕ್ ಆಗಿರುವ ವ್ಯಕ್ತಿ ಅಲ್ಲ. ಯಾವುದೇ ರಿಲೇಷನ್ಶಿಪ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ರಿಲೇಷನ್ಶಿಪ್ ಆಗಿರಬಹುದು, ಅಥವಾ ರಿಲೇಟಿವ್ಸ್ ಜೊತೆ ಆಗಿರ್ಬೋದು, ಫ್ಯಾಮಿಲಿ ಜೊತೆ ಆಗಿರ್ಬೋದು, ಅಥವಾ ಲವ್ ರಿಲೇಷನ್ಶಿಪ್ ಆಗಿರ್ಬೋದು. ಯಾವುದೇ ರಿಲೇಷನ್ಶಿಪ್ ಆಗಿದ್ದರೂ ಕೂಡ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಫೇಕ್ ಅನ್ನೋದು ಇಲ್ಲ, ಡ್ರಾಮಾ ಅನ್ನೋದು ಇಲ್ಲ, ಟೈಮ್ ಪಾಸ್ ಅನ್ನೋದು ಅಲ್ಲ. ನೀವು ಅದನ್ನು ಸತ್ಯವಾದ ರೀತಿಯಲ್ಲಿ ತಗೊಂಡು ಹೋಗ್ತೀರಾ, ಒಳ್ಳೆಯ ಮನಸ್ಸಿನಿಂದ ನಿಭಾಯಿಸ್ತೀರಾ, ಜೆನ್ಯೂನ್ ಆಗಿರುವಂತಹ ಲೈಕ್ ಮಾಡ್ತೀರಾ, ಅದೇ ರೀತಿ ಪ್ರೀತಿಯನ್ನು ತೋರಿಸ್ತೀರಾ ಅನ್ನೋ ರೀತಿ ಈ ಪರ್ಸನ್ ಅಂದ್ಕೊಂಡಿದ್ದಾರೆ. ನಿಮ್ಮಲ್ಲಿ ಒಂದು ಒಳ್ಳೆಯ ಗುಣ ಈ ಪರ್ಸನ್ಗೆ ತುಂಬ ಇಷ್ಟ ಆಗುತ್ತೆ. ನೀವು ಯಾವಾಗಲೂ ರಿಲೇಷನ್ಶಿಪ್ಪನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ. ಒಬ್ಬರ ಮಾತು ಮಾತ್ರ ನಡಿಬೇಕು ಅಂತ ನೀವು ಇಷ್ಟಪಡೋದಿಲ್ಲ. ಇಬ್ಬರಿಗೂ ಸರಿಯಾಗಿರೋ ರೀತಿ ಯಾವುದೇ ಮಾತುಕತೆ ಆಗಿರ್ಬೋದು, ಯಾವುದೇ ವಿಷಯ ಆಗಿರ್ಬೋದು, ಇಬ್ಬರೂ ಕೂಡ ಬ್ಯಾಲೆನ್ಸ್ ಆಗಿರಬೇಕು ಅನ್ನೋ ರೀತಿ ಥಿಂಕ್ ಮಾಡುವ ವ್ಯಕ್ತಿ ನೀವು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ ಏನು ಅಂದ್ಕೊಳ್ತಾರೆ ಅಂದರೆ, ಈ ರಿಲೇಷನ್ಶಿಪ್ಪನ್ನು ನೀವು ತುಂಬ ಚೆನ್ನಾಗಿ ನಿಭಾಯಿಸ್ತೀರಾ, ಈ ರಿಲೇಷನ್ಶಿಪ್ಪಲ್ಲಿ ಲಾಯಲ್ ಆಗಿರ್ತೀರಾ, ಲಾಯಲ್ಟಿ ಅನ್ನೋದು ನಿಮ್ಮಲ್ಲಿದೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ವಿಷಯ ಅಂದರೆ, ನೀವು ಯಾವುದೇ ರಿಲೇಷನ್ಶಿಪ್ ಆಗಿರಲಿ, ನಾನು ಮೊದಲೇ ಹೇಳಿದಾಗೆ ಫ್ರೆಂಡ್ಶಿಪ್ ಆಗಿರಲಿ, ಲವ್ ಆಗಿರಲಿ, ಫ್ಯಾಮಿಲಿ ಆಗಿರಲಿ, ರಿಲೇಟಿವ್ಸ್ ಆಗಲಿ, ಸುಮ್ಮನೆ ಬಿಟ್ಟು ಹೋಗುವ ವ್ಯಕ್ತಿ ಅಲ್ಲ. ನೀವು ಸಂಬಂಧವನ್ನು ಕೊನೆಯವರೆಗೂ ಹಿಡ್ಕೊಂಡು ಹೋಗ್ತೀರಾ, ಅಂದರೆ ಕೊನೆಯವರೆಗೂ ಕಂಟಿನ್ಯೂ ಮಾಡೋದಕ್ಕೆ ಪ್ರಯತ್ನ ಪಡ್ತೀರಾ. ಆದರೆ ಒಬ್ಬ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಇರೋದಕ್ಕೆ ಇಷ್ಟ ಇಲ್ಲದೆ ನಿಮ್ಮಿಂದ ದೂರ ಆಗ್ತಿದ್ರೆ, ನೀವು ಬೇಡ ಈ ರಿಲೇಷನ್ಶಿಪ್ಪಲ್ಲಿ ಅಂತ ನಿಮ್ಮನ್ನು ಬಿಟ್ಟು ಹೋದರೆ, ನೀವು ಏನು ಮಾಡ್ತೀರಾ ಅಂದರೆ, ಅವರ ಲೈಫ್ಗೆ ಇಂಟರ್ಫಿಯರ್ ಆಗೋದಿಲ್ಲ, ಅವರನ್ನು ಬಲವಂತ ಮಾಡೋದಿಲ್ಲ, ನಿಮ್ಮನ್ನು ನೀವೇ ನಿಲ್ಲಿಸ್ಕೊಳ್ತೀರಾ, ನಿಮ್ಮನ್ನು ನೀವು ಸ್ಟಾಪ್ ಮಾಡ್ಕೊಳ್ತೀರಾ. ಯಾಕೆ ಅಂದರೆ, ಯಾರ ಮೇಲೆ ಭಾರವಾಗೋದು ನಿಮಗೆ ಇಷ್ಟ ಇಲ್ಲ, ಬೇರೆಯವ್ರಿಗೆ ಬರ್ಡನ್ ಆಗೋದು ನಿಮಗೆ ಇಷ್ಟ ಇಲ್ಲ. ಅಂದರೆ ಒಬ್ಬ ವ್ಯಕ್ತಿ ನಿಮ್ಮ ಲೈಫಿಂದ ಹೋಗ್ತಾ ಇದ್ದಾರೆ, ಈ ರಿಲೇಷನ್ಶಿಪ್ ಬೇಡ ಅಂತ ಹೋಗ್ತಾ ಇದ್ದಾರೆ, ಅವರಿಗೆ ಬರ್ಡನ್ ಆಗಿರೋದು, ಅವರ ಮನಸ್ಸಿಗೆ ಹಿಂಸೆ ಕೊಡೋದು ನಿಮಗೆ ಇಷ್ಟ ಇಲ್ಲ. ಹಾಗಾಗಿ ನಿಮ್ಮನ್ನು ನೀವು ಸ್ಟಾಪ್ ಮಾಡ್ಕೊಳ್ತೀರಾ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರುವ ವಿಷಯ ಯಾವುದು ಅಂದರೆ ಸೆಲ್ಫ್ ರೆಸ್ಪೆಕ್ಟ್. ನಿಮಗೆ ಸೆಲ್ಫ್ ರೆಸ್ಪೆಕ್ಟ್ ಎಲ್ಲಕ್ಕಿಂತ ದೊಡ್ಡದು ಅನ್ನೋ ರೀತಿ ಥಿಂಕ್ ಮಾಡುವ ವ್ಯಕ್ತಿ ನೀವು ಅಂತ ಇವ್ರಿಗೆ ಗೊತ್ತಿದೆ. ಬೇರೆಯವರ ಬಗ್ಗೆ ಪ್ರೀತಿ ಇರಬಹುದು, ಲೈಕ್ ಇರಬಹುದು, ಅಟ್ಯಾಚ್ಮೆಂಟ್ ಇರಬಹುದು, ಬಟ್ ಸೆಲ್ಫ್ ರೆಸ್ಪೆಕ್ಟ್ಗೆ ಯಾರಾದರೂ ಹರ್ಟ್ ಮಾಡಿದ್ರೆ ನೀವು ಅದನ್ನು ಇಗ್ನೋರ್ ಮಾಡುವ ವ್ಯಕ್ತಿ ಅಲ್ಲ. ನಿಮ್ಮನ್ನು ಯಾರಾದರೂ ಡಿಸ್ರೆಸ್ಪೆಕ್ಟ್ ಮಾಡಿದರೆ, ಯಾರೇ ಆಗಿರಲಿ, ನೀವು ಅವರಿಗಾಗಿ ನಿಮ್ಮ ಗೌರವವನ್ನು ತ್ಯಾಗ ಮಾಡೋದಿಲ್ಲ, ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಬಿಟ್ಕೊಡೋದಿಲ್ಲ. ಈ ಕ್ವಾಲಿಟಿ ಅನ್ನೋದು ಈ ಪರ್ಸನ್ಗೆ ನಿಮ್ಮಲ್ಲಿ ತುಂಬ ಇಷ್ಟ ಅಂತ ಇವರು ಅಂದ್ಕೊಳ್ತಾರೆ. ಇನ್ನೂ ಒಂದು ರೀತಿಯಲ್ಲಿ ಈ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಯಾವಾಗಲೂ ಬೇರೆಯವ್ರಿಗೆ ಸಹಾಯ ಮಾಡೋದಕ್ಕೆ ರೆಡಿ ಇರ್ತೀರ. ಅದು ಸಣ್ಣ ಸಹಾಯ ಆಗಿರ್ಬೋದು, ದೊಡ್ಡ ಸಹಾಯ ಆಗಿರಬಹುದು. ನನ್ನಿಂದ ಆಗೋದಿಲ್ಲ ಅಂತ ನೀವು ಸುಲಭವಾಗಿ ಹೇಳೋದಿಲ್ಲ, ಅಂದರೆ ನನಗೆ ಟೈಮ್ ಇಲ್ಲ ಅಥವಾ ನನ್ನಿಂದ ಆಗೋದಿಲ್ಲ ಅಂತ ಹೇಳೋದಿಲ್ಲ. ಅಂದರೆ ನಿಮ್ಮ ಕೈಯಲ್ಲಿ ಆಗುವ ಸಹಾಯ, ನಿಮಗೆ ಯಾವ ರೀತಿ ಆಗುತ್ತೋ ಆ ರೀತಿಯ ಸಹಾಯ ನೀವು ಮಾಡೋದಕ್ಕೆ ರೆಡಿ ಇರ್ತೀರ. ಬಟ್ ಯಾರಾದರೂ ನಿಮ್ಮ ಒಳ್ಳೆಯತನವನ್ನು ಉಪಯೋಗಿಸ್ಕೊಂಡ್ರೆ, ಯೂಸ್ ಮಾಡಿಕೊಂಡ್ರೆ, ತಪ್ಪಾಗಿ ನಡ್ಕೊಂಡ್ರೆ, ಅವರ ಮಾತಿನಿಂದ ನಿಮಗೆ ಹರ್ಟ್ ಮಾಡಿದರೆ, ಸಿಟ್ಟಿನಲ್ಲಿ ನಿಮಗೆ ಏನಾದರೂ ರೆಸ್ಪೆಕ್ಟ್ ಕೊಡದೆ ಇದ್ದರೆ, ಆಗ ನೀವು ನಿಮ್ಮ ಬಗ್ಗೆ ಸ್ಟ್ಯಾಂಡ್ ತಗೊಳ್ತೀರ. ಶಾಂತವಾಗಿ ಕಾಮಾಗಿ ಇರೋದ್ರಿಂದ ಎಲ್ಲ ಸಮಸ್ಯೆಗಳು, ಎಲ್ಲ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗೋದಿಲ್ಲ ಅಂತ ನೀವು ಅರ್ಥ ಮಾಡ್ಕೊಂಡಿದ್ದೀರ. ಹಾಗಾಗಿ ನೀವು ನಿಮ್ಮ ಬಗ್ಗೆ ನಿಮ್ಮತನವನ್ನು, ನಿಮ್ಮ ಸ್ಟ್ಯಾಂಡನ್ನು ನೀವು ತಗೊಳ್ತೀರಾ, ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಉಳಿಸ್ಕೊಳ್ತೀರಾ. ಈ ರೀತಿ ಈ ವ್ಯಕ್ತಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ. ಅಂದರೆ ಈ ಪರ್ಸನ್ ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾರೆ ಅಂದರೆ, ನೀವು ತುಂಬ ಡಿಫ್ರೆಂಟ್, ಬೇರೆಯವ್ರ ಥರ ಅಲ್ಲ, ಎಲ್ಲರ ಥರ ಅಲ್ಲ, ನಿಮ್ಮಲ್ಲಿ ಒಳ್ಳೆಯ ಮನಸ್ಸಿದೆ, ನೀವು ಒಬ್ಬ ಯೂನಿಕ್ ವ್ಯಕ್ತಿ, ಆ ರೀತಿ ಯೋಚನೆ ಮಾಡ್ತಾರೆ. ಬಟ್ ನಿಮ್ಮಲ್ಲಿ ಸ್ವಲ್ಪ ಹಠ ಕೂಡ ಇದೆ ಅಂತ ಇವರು ಅರ್ಥ ಮಾಡ್ಕೊಂಡಿದ್ದಾರೆ. ಅಂದರೆ ಎಲ್ಲ ವಿಷಯಗಳಲ್ಲಿ ನೀವು ಹಠ ಮಾಡ್ತೀರಾ ಅಂತ ಅಲ್ಲ, ಕೆಲವೊಂದು ವಿಷಯದಲ್ಲಿ ಮಾತ್ರ. ಅದು ಕೂಡ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ ಆ ಹಠಕ್ಕೆ. ಆ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ ನಿಮ್ಮನ್ನು ಒಬ್ಬ ಬೆಸ್ಟ್ ಪರ್ಸನ್ ಅಂತ ಅಂದ್ಕೊಳ್ತಾರೆ. ನೀವು ಎಷ್ಟೇ ಸಾಫ್ಟ್ ಹಾರ್ಟ್ ಇರುವ ವ್ಯಕ್ತಿ ಆದರೂ ಕೂಡ ಸ್ಟ್ರಾಂಗ್ ಆಗಿ ಸ್ಟ್ಯಾಂಡ್ ತೊಗೊಂಡು ನಿಲ್ತೀರಾ. ಒಳ್ಳೆತನ ಅನ್ನೋದು ನಿಮ್ಮ ಶಕ್ತಿ, ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು, ನೀವು ತುಂಬ ಜಾಸ್ತಿ ಗೌರವವನ್ನು ಕೊಡ್ತೀರಾ.
ಆ ರೀತಿ ಈ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಅಂದ್ಕೊಳ್ತಾರೆ. ಈ ಪರ್ಸನ್ಗೆ ನಿಮ್ಮ ಬಗ್ಗೆ ತುಂಬ ಗೌರವ ಇದೆ, ರೆಸ್ಪೆಕ್ಟ್ ಇದೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಒಟ್ಟಿನಲ್ಲಿ ಹೇಳೋದಾದರೆ ಈ ಪರ್ಸನ್ ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ತುಂಬ ರೆಸ್ಪೆಕ್ಟ್ ಮಾಡ್ತಾರೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 3, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾವ ವ್ಯಕ್ತಿಯ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು ಅವರನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ವ್ಯಕ್ತಿಯ ಎನರ್ಜಿ ಅಕಾರ್ಡಿಂಗ್ ಹೇಳೋದಾದರೆ ಈ ವ್ಯಕ್ತಿ ನಿಮ್ಮನ್ನು ಯಾವ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಅಂದರೆ ನೀವು ಇವರ ಲೈಫ್ ಪಾರ್ಟ್ನರ್ ಆಗೋದಕ್ಕೆ ಬೆಸ್ಟ್ ಪರ್ಸನ್ ಅಂತ ಇವರ ಮನಸ್ಸಿನಲ್ಲಿದೆ. ಇದು ಸುಮ್ಮನೆ ಅಟ್ರಾಕ್ಷನ್ ಅಲ್ಲ, ಇದು ಟೈಮ್ ಪಾಸ್ ಫೀಲಿಂಗ್ ಕೂಡ ಅಲ್ಲ ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ ಫ್ಯೂಚರ್ ಕಮಿಟ್ಮೆಂಟ್, ಜೆನ್ಯೂನ್ ಲವ್ ಎನರ್ಜಿ ಕಾಣಿಸ್ತಾ ಇದೆ. ಈ ವ್ಯಕ್ತಿ ನಿಮ್ಮ ಹೊರಗಿನಿಂದ ಮಾತ್ರ ಅಂದರೆ ನಿಮ್ಮ ಬ್ಯೂಟಿಯನ್ನು ಮಾತ್ರ ನೋಡ್ತಾ ಇಲ್ಲ. ನಿಮ್ಮ ಮನಸ್ಸಿನ ಒಳಗಡೆ ಏನಿದೆ, ನಿಮ್ಮ ಹೃದಯ ಅನ್ನೋದು ಎಷ್ಟು ಕ್ಲೀನ್ ಆಗಿದೆ, ನಿಮ್ಮ ಮನಸ್ಸು ಅನ್ನೋದು ಎಷ್ಟು ಸಾಫ್ಟ್ ಆಗಿದೆ, ನಿಮ್ಮ ಬಿಹೇವಿಯರ್ ಅನ್ನೋದು ಎಷ್ಟು ಬ್ಯೂಟಿಫುಲ್ ಇದೆ, ಇದೆಲ್ಲವನ್ನು ಇವರು ನೋಡ್ತಾ ಇದ್ದಾರೆ. ಅವರಿಗೆ ಏನು ಅನ್ನಿಸ್ತಾ ಇದೆ ಅಂದರೆ ನಿಮ್ಮಲ್ಲಿ ಇರುವ ಕ್ವಾಲಿಟೀಸ್ ಒಬ್ಬ ಲೈಫ್ ಪಾರ್ಟ್ನರ್ಗೆ ಬೇಕಾಗಿರುವ ಎಲ್ಲ ಕ್ವಾಲಿಟೀಸ್ ಕೂಡ ಇದೆ ಅಂತ ಅಂದ್ಕೊಳ್ತಾರೆ. ಈ ವ್ಯಕ್ತಿ ಅಂದ್ಕೊಳ್ತಾರೆ ನನ್ನ ಪಾರ್ಟ್ನರ್ನಲ್ಲಿ ಯಾವ ಕ್ವಾಲಿಟೀಸ್ ಇರಬೇಕೋ ಅಂದರೆ ಅದೆಲ್ಲವೂ ಕೂಡ ನಿಮ್ಮಲ್ಲಿದೆ ಅಂತ ಇವರು ಥಿಂಕ್ ಮಾಡ್ತಾರೆ. ಕೆಲವರಿಗೆ ನೀವು ಆಲ್ರೆಡಿ ಲವರ್ಸ್ ಆಗಿರ್ಬೋದು, ಕೆಲವರಿಗೆ ಹೊಸ ಕನೆಕ್ಷನ್, ಈಗ ನ್ಯೂ ಕನೆಕ್ಷನ್ ಆಗಿರ್ಬೋದು, ನ್ಯೂ ಆಗಿ ನಿಮ್ಮಿಬ್ಬರ ರಿಲೇಷನ್ಶಿಪ್ ಅನ್ನೋದು ಸ್ಟಾರ್ಟ್ ಆಗಿರ್ಬೋದು. ಕೆಲವರಿಗೆ ಡಿಸ್ಟೆನ್ಸ್ ಅನ್ನೋದಿರ್ಬೋದು, ನೋ ಕಾಂಟ್ಯಾಕ್ಟ್ ಇರ್ಬೋದು, ಅಥವಾ ನೀವಿಬ್ಬರು ಹಸ್ಬೆಂಡ್ ವೈಫ್ ಆಗಿರ್ಬೋದು, ಲವರ್ಸ್ಗಳಾಗಿರ್ಬೋದು, ಕಪಲ್ಸ್ಗಳಾಗಿರ್ಬೋದು. ಬಟ್ ಯಾವುದೇ ಸಿಚುವೇಶನ್ ಇದ್ದರೂ ಕೂಡ ಈ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಡೀಪಾಗಿ ಯೋಚನೆ ಮಾಡ್ತಾರೆ. ನಿಮ್ಮ ಬಗ್ಗೆ ಯೋಚನೆ ಮಾಡಿದ್ರೆ ಅದು ಸರ್ಫೇಸ್ ಲೆವೆಲ್ ಯೋಚನೆ ಅಲ್ಲ ಅಂತ ಅನ್ನಿಸ್ತಾ ಇದೆ. ಫ್ಯೂಚರ್ ಮತ್ತು ಮ್ಯಾರೇಜ್ ಬಗ್ಗೆ ಥಿಂಕ್ ಮಾಡ್ತಾರೆ. ನೀವು ಇವರ ಲೈಫ್ ಪಾರ್ಟ್ನರ್ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇದೆಲ್ಲ ವಿಷಯಗಳು ಈ ಪರ್ಸನ್ನ ಮನಸ್ಸಿನಲ್ಲಿ ತುಂಬ ಓಡಾಡ್ತಾ ಇದೆ. ತುಂಬ ಆ ರೀತಿಯ ವಿಷಯಗಳು ಇವರ ಮನಸ್ಸಿಗೆ ಬರ್ತಾ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ವ್ಯಕ್ತಿ ಇವರ ಲೈಫ್ನಲ್ಲಿ ನಿಮ್ಮಂತಹ ವ್ಯಕ್ತಿಯನ್ನು ಹುಡುಕ್ತಾ ಇದ್ರು ಅಂತ ಅನ್ನಿಸ್ತಾ ಇದೆ. ಅಂದರೆ ಇವರ ಲೈಫ್ನಲ್ಲಿ ಯಾವ ಪ್ರೀತಿಯನ್ನು ಹುಡುಕ್ತಾ ಇದ್ರೋ, ಯಾವ ಸತ್ಯವಾದ ಪ್ರೀತಿಯನ್ನು ಹುಡುಕ್ತಾ ಇದ್ರೋ, ಜೆನ್ಯೂನ್ ಆದ ಪ್ರೀತಿಯನ್ನು ಹುಡುಕ್ತಾ ಇದ್ರೋ, ಲಾಯಲ್ಟಿಯನ್ನು ಹುಡುಕ್ತಾ ಇದ್ರೋ ಆ ಪ್ರೀತಿ ನಿಮ್ಮಲ್ಲಿ ಇವರಿಗೆ ಸಿಕ್ಕಿದೆ ಅಂತ ಇವರು ಅಂದ್ಕೊಳ್ತಾರೆ. ಅಂದರೆ ಆಲ್ರೆಡಿ ನನಗೆ ಆ ಪ್ರೀತಿ ಸಿಕ್ಕಿದೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಾನು ಹುಡುಕ್ತಿದ್ದ ಪ್ರೀತಿ ಈಗ ನನ್ನ ಮುಂದೆನೇ ಇದೆ ಅಂತ ಇವರ ಮನಸ್ಸಿನಲ್ಲಿ ಇದೆ. ಅದಕ್ಕಾಗಿ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಇಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ಪ್ರೆಸೆಂಟ್ ಸಿಚುವೇಶನ್ ಏನೇ ಇರಲಿ, ಪ್ರೆಸೆಂಟ್ ಸಿಚುವೇಶನ್ನಲ್ಲಿ ನಿಮ್ಮಿಬ್ಬರ ನಡುವೆ ಮಾತುಕತೆ ನಡೀತಾ ಇರಬಹುದು. ಮಾತುಕತೆ ಅನ್ನೋದು ಕಡಿಮೆ ಆಗಿರಬಹುದು, ಡಿಸ್ಟೆನ್ಸ್ ಬಂದಿರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರಬಹುದು. ಆದರೆ ಈ ಪರ್ಸನ್ ನಿಮ್ಮನ್ನು ಮರ್ತಿಲ್ಲ. ಯಾವಾಗ ನಿಮ್ಮನ್ನು ನೋಡ್ತಾರೋ, ನಿಮ್ಮ ಹತ್ರ ಮಾತಾಡ್ತಾರೋ ಅಥವಾ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೋ ತುಂಬ ಡೀಪಾಗಿ ಥಿಂಕ್ ಮಾಡ್ತಾರೆ. ನಿಮ್ಮ ಬಗ್ಗೆ ಥಿಂಕ್ ಮಾಡಬೇಕಾದ್ರೆ, ನಿಮ್ಮ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ತುಂಬ ಡೀಪಾಗಿ ಥಿಂಕ್ ಮಾಡ್ತಾರೆ. ನಿಮ್ಮ ಒಳಗಿನ ಗುಣಗಳು ಇವರಿಗೆ ತುಂಬ ಬ್ಯೂಟಿಫುಲ್ ಅಂತ ಅನ್ನಿಸ್ತಾ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ ನಿಮ್ಮನ್ನು ಹೇಗೆ ಅರ್ಥ ಮಾಡ್ಕೊಂಡಿದ್ದಾರೆ ಅಂದರೆ ಇಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ಏನು ಅನ್ನಿಸ್ತಾ ಇದೆ ಅಂದರೆ ಈ ಪರ್ಸನ್ ನಿಮ್ಮನ್ನು ಹೇಗೆ ಅರ್ಥ ಮಾಡ್ಕೊಂಡಿದ್ದಾರೆ ಅಂದರೆ ನೀವು ತುಂಬ ಮುಗ್ಧ ವ್ಯಕ್ತಿ, ನೀವು ತುಂಬ ಇನ್ನೋಸೆಂಟ್, ಜಾಸ್ತಿ ಜಗಳ ಮಾಡುವವರಲ್ಲ, ಜಾಸ್ತಿ ಮಾತಾಡೋದಿಲ್ಲ ಅಂತ ಇವರು ಅಂದ್ಕೊಳ್ತಾರೆ. ಅಂದರೆ ನೀವು ಸ್ವಲ್ಪ ಶೈ ಟೈಪ್ ವ್ಯಕ್ತಿ ಆಗಿರ್ಬೋದು, ಎಲ್ಲರ ಜೊತೆ ಓಪನ್ ಆಗಿ ಮಾತಾಡೋದಿಲ್ಲ ಅಂತ ಅನ್ನಿಸ್ತಾ ಇದೆ. ಆದರೆ ನಿಮ್ಮ ಕಾನ್ಫಿಡೆನ್ಸ್ ಏನಿದೆ ಅದು ಚೆನ್ನಾಗಿದೆ. ಬಟ್ ನಿಮ್ಮ ಮುಗ್ಧತೆ, ನಿಮ್ಮ ಇನ್ನೋಸೆನ್ಸ್ ಇವರಿಗೆ ತುಂಬ ಇಷ್ಟ. ಅದು ಇವರಲ್ಲಿ ನಿಮ್ಮ ಮೇಲೆ ಇನ್ನೂ ಪ್ರೀತಿಯನ್ನು ಜಾಸ್ತಿ ಮಾಡ್ತಾ ಇದೆ ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ಅಂದರೆ ನಿಮ್ಮನ್ನು ನೋಡಿದ ತಕ್ಷಣ, ನಿಮ್ಮ ಮಾತುಗಳನ್ನು ಕೇಳಿದ ತಕ್ಷಣ ಈ ಪರ್ಸನ್ಗೆ ನಿಮ್ಮ ಮೇಲೆ ಇನ್ನೂ ಪ್ರೀತಿ ಜಾಸ್ತಿ ಆಗುತ್ತೆ ಅನ್ನೋ ರೀತಿ ಇಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ ಇವರ ಹೃದಯದಿಂದ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ. ಅಂದರೆ ನೀವು ಇವರ ಲೈಫ್ನಲ್ಲಿ ಇರಬೇಕು, ಇವರ ಫ್ಯೂಚರ್ನಲ್ಲಿ ನೀವು ಇರಬೇಕು, ಇವರ ಲೈಫ್ನ ಒಂದು ಭಾಗವಾಗಿ ನೀವು ಇರಬೇಕು
ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ಈ ಪರ್ಸನ್ ಅಂದ್ಕೊಳ್ತಾರೆ ನಿಮಗೆ ಬೇಕಾಗಿರುವಂಥ ಹ್ಯಾಪಿನೆಸ್, ನಿಮಗೆ ಬೇಕಾಗಿರುವಂಥ ಸೆಕ್ಯೂರಿಟಿ, ಸಂತೋಷವನ್ನು ಎಲ್ಲವನ್ನು ನಿಮಗೆ ಕೊಡಬೇಕು ಅಂತ ಇವರ ಮನಸ್ಸಿನಲ್ಲಿದೆ. ನಿಮ್ಮ ಜೊತೆ ಎಲ್ಲ ಸಿಚುವೇಶನ್ನಲ್ಲೂ ನಿಂತ್ಕೊಳ್ಬೇಕು. ಅದು ಯಾವುದೇ ಸಿಚುವೇಶನ್ ಆಗಿರ್ಬೋದು, ಕಷ್ಟ ಆಗಿರ್ಬೋದು, ಸುಖ ಆಗಿರ್ಬೋದು, ಎಲ್ಲದರಲ್ಲೂ ನಿಮ್ಮ ಜೊತೆ ಸ್ಟ್ಯಾಂಡ್ ತಗೋಬೇಕು ಅಂತ ಇವರು ಯೋಚನೆ ಮಾಡ್ತಾರೆ. ಈ ಪರ್ಸನ್ಗೆ ಕೆಲವೊಬ್ಬರ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಪಾಸ್ಟ್ ಬಗ್ಗೆ ಎಲ್ಲವೂ ಗೊತ್ತಿರುವ ಸಾಧ್ಯತೆ ಇದೆ. ಅಂದರೆ ಹಿಂದೆ ಪಾಸ್ಟ್ನಲ್ಲಿ ಯಾರಾದರೂ ನಿಮ್ಮನ್ನು ಚೀಟ್ ಮಾಡಿರ್ಬೋದು, ದ್ರೋಹ ಮಾಡಿರಬಹುದು, ಅಥವಾ ತುಂಬ ಹರ್ಟ್ ಮಾಡಿರಬಹುದು. ಅಂದರೆ ಅದು ಲವ್ ರಿಲೇಷನ್ಶಿಪ್ ಆಗಬೇಕು ಅಂತ ಇಲ್ಲ, ಯಾವುದೋ ಒಬ್ಬ ವ್ಯಕ್ತಿಯಿಂದ ನೀವು ಹರ್ಟ್ ಆಗಿರ್ಬೋದು, ನೋವು ಮಾಡ್ಕೊಂಡಿರಬಹುದು, ನಿಮ್ಮ ಮನಸ್ಸಿಗೆ ಪೇಯ್ನ್ ಆಗಿರ್ಬೋದು. ಅದರಿಂದ ನೀವು ಬೇಗ ಯಾರನ್ನು ನಂಬೋದಿಲ್ಲ, ನೀವು ಬೇಗ ಯಾರನ್ನು ಬಿಲೀವ್ ಮಾಡೋದಿಲ್ಲ. ನಿಮ್ಮ ಒಳಗಡೆ ಇನ್ನೂ ಕೂಡ ಆ ಭಯ ಇರ್ಬೋದು. ಅಂದರೆ ಮತ್ತೆ ರಿಪೀಟಾಗಿ ಆ ವಿಷಯ ನಡೀಬಾರ್ದು, ಆ ರೀತಿ ಆಗಬಾರ್ದು. ಪಾಸ್ಟ್ನಲ್ಲಿ ಯಾವ ರೀತಿ ದ್ರೋಹ ಆಗಿದೆಯೋ, ಯಾವ ರೀತಿ ಚೀಟ್ ಆಗಿದೆಯೋ, ಯಾರಿಂದನಾದರೂ ಹರ್ಟ್ ಆಗಿದ್ದರೆ ಆ ರೀತಿ ಆಗಬಾರ್ದು ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಇರಬಹುದು. ಈ ಎಲ್ಲ ವಿಷಯಗಳು ಈ ಪರ್ಸನ್ಗೆ ಗೊತ್ತಿರಬಹುದು. ಅದಕ್ಕಾಗಿ ಇವರು ನಿಮ್ಮ ಜೊತೆ ತುಂಬ ಲಾಯಲ್ ಆಗಿರಬೇಕು ಅಂತ ಅಂದ್ಕೊಳ್ತಿದ್ದಾರೆ. ನಿಮ್ಮ ಟ್ರಸ್ಟನ್ನು ಬ್ರೇಕ್ ಮಾಡಬಾರ್ದು ಅಂತ ಅಂದ್ಕೊಳ್ತಿದ್ದಾರೆ. ನಿಮ್ಮ ರಿಲೇಷನ್ಶಿಪ್ಪನ್ನು ಚೆನ್ನಾಗಿ ಉಳಿಸ್ಕೊಳ್ಬೇಕು, ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ ಏನು ಅಂದ್ಕೊಳ್ತಿದ್ದಾರೆ ಅಂದರೆ ಒಬ್ಬ ವ್ಯಕ್ತಿಯ ಜೊತೆ ಮಾತ್ರ ಲೈಫ್ನಲ್ಲಿ ರಿಲೇಷನ್ಶಿಪ್ಪಲ್ಲಿ ಇರಬೇಕು, ಲೈಫ್ ಲೀಡ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಅಂದರೆ ಮಲ್ಟಿಪಲ್ ರಿಲೇಷನ್ಶಿಪ್ ಬೇಕಾಗಿಲ್ಲ, ಆ ರೀತಿ ಫೇಕ್ ಪ್ರೀತಿ ಅನ್ನೋದು ಬೇಕಾಗಿಲ್ಲ ಅನ್ನೋ ರೀತಿ ಥಿಂಕ್ ಮಾಡುವ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಈ ಪರ್ಸನ್ ಜೆನ್ಯೂನ್ ಆಗಿರಬೇಕು, ಲಾಯಲ್ ಆಗಿರಬೇಕು, ಟ್ರಸ್ಟ್ ವರ್ತಿ ಆಗಿರಬೇಕು ಅಂತ ಇವರು ಅಂದ್ಕೊಳ್ತಾರೆ. ಅಂದರೆ ಇವರಿಗೆ ಸಿಕ್ಕುವ ಪರ್ಸನ್ ಕೂಡ ಅದೇ ರೀತಿ ಇರಬೇಕು, ಇವರಿಗೆ ಪಾರ್ಟ್ನರ್ ಆಗಿ ಸಿಕ್ಕುವಂತಹ ವ್ಯಕ್ತಿ ಕೂಡ ಅದೇ ರೀತಿ ಜೆನ್ಯೂನ್ ಆಗಿ, ಲಾಯಲ್ ಆಗಿ, ಟ್ರಸ್ಟ್ ವರ್ತಿ ಆಗಿರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ ನೀವು ಆ ರೀತಿಯ ವ್ಯಕ್ತಿ ಅಂತ ಅಂದ್ಕೊಂಡಿದ್ದಾರೆ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಇವರು ಕೂಡ ಅದೇ ರೀತಿ ಇರಬೇಕು ಅಂತ ಇವರ ಮನಸ್ಸಿನಲ್ಲಿದೆ ಅನ್ನೋ ರೀತಿ ಪ್ರೆಸೆಂಟ್ ಎನರ್ಜಿ ಶೋ ಆಗ್ತಾ ಇದೆ. ಇವರು ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾರೆ ಅಂದರೆ ನಿಮ್ಮ ಹೃದಯ ಅನ್ನೋದು ತುಂಬ ಶುದ್ಧವಾಗಿದೆ, ನಿಮ್ಮ ಪ್ರೀತಿ ಅನ್ನೋದು ತುಂಬ ಜೆನ್ಯೂನ್ ಆಗಿದೆ. ನೀವು ಯಾರಿಗೆ ಸಿಗ್ತೀರೋ ಅವ್ರು ತುಂಬ ಲಕ್ಕಿ. ಈ ವ್ಯಕ್ತಿಯ ಮನಸ್ಸಿನಲ್ಲಿ ನೀವು ಈಗಾಗಲೇ ಲೈಫ್ ಪಾರ್ಟ್ನರ್ ಜಾಗದಲ್ಲಿ ಇದ್ದೀರಾ ಅನ್ನೋ ರೀತಿ ಕೂಡ ಕೆಲವರ ಎನರ್ಜಿ ಇಲ್ಲಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 3 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಡೀಪ್ ಪವರ್ಫುಲ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.